ಭಯವೇಕೆ ಭಯವೇಕೆ ಬಿಡು ಮಾತಿದೆ ಅಮ್ಮ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ನನ್ನ ಮನಸ್ಸು ಬೇಕತ್ತಿರುವುದು. 100 ಜನ ವೀರ ಪುತ್ರರೊಂದೇ ಹೆತ್ತ ವೀರ ಮಾತೆಯು ಒಂದಲ್ಪ ಇದರ ಸಲುವಾಗಿ ಇಷ್ಟೊಂದು ಖಾದರ ಆಗಿರುವುದು. ಅಮ್ಮ, ಯುದ್ಧವು ಕ್ಷತ್ರಿಯನ ಧರ್ಮ. ನಾನೇ ಆ ಧರ್ಮವನ್ನು ಪಾಲನೆ ಮಾಡುವೆನು. ಅಮ್ಮ, ನನ್ನನ್ನು ಹರಸಿ ಯುದ್ಧಕ್ಕೆ ಹಣತೆಯನ್ನು ಕೊಡುತ್ತಾಯಿ. ಧರ್ಮದ ರಾಷ್ಟ್ರವನ್ನು ನೀನು ತಿಳಿಯಲಾರೆ ಕುಮಾರ. ಜನರು ಧರ್ಮದ ಸಲುವಾಗಿ ಸರ್ವಸ್ವವನ್ನೇ ತ್ಯಾಗ ಮಾಡಿ ಆತ್ಮವನ್ನು ಬಲಿ ಕೊಡುವುದು. ಧರ್ಮವು ತ್ಯಾಗದ ಪವಿತ್ರ ಸ್ಥಾನ, ಲೋಭದ ಜೀವಂತ ನರಕವಲ್ಲ. ನೀನು ಲೋಭಗ್ರಸ್ತರಾಗಿ ಪಾಂಡವರನ್ನು ನಾನಾ ರೀತಿಯಲ್ಲಿ ಇರಿಸಿದೆ. ಮೋಸದಿಂದ ರಾಜ್ಯವನ್ನೇ ಅಪಹರಿಸಿದೆ. ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ಮಾನವನ್ಯಕ್ಕೆ ಪ್ರಯತ್ನಿಸಿದೆ. ಸ್ತ್ರೀ ಜಾತಿಯನ್ನು ಮಾತೃತ್ವದಲ್ಲಿ ಕಾಲಿನಿಂದ ಕೆಳಗೆ ಸ್ತ್ರೀಯರಿಂದಲೇ ಫಲಿತರಾಗಿ ಕೊನೆಗೆ ಸ್ತ್ರೀಯರಿಗೆ ಪ್ರಾಪಿಸಿತವಾದ ಸನ್ಮಾನವನ್ನು ನಿರಾಕರಿಸಿದೆ. ನಿನ್ನತ್ತ ಲೋಭಿಯು ಧರ್ಮವನ್ನು ತಿಳಿಯುವುದು ಹೇಗೆ ಸಾಧ್ಯವೋ ತಿಳಿಯುವ ಇಚ್ಛೆ ಇದ್ದರೆ ಮೊದಲು ಪಾಂಡವರೊಂದಿಗೆ ಪಾಂಡವರು 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 ಮಾಡಿದ್ದು ಧರ್ಮ ಸಮ್ಮತವಾದರೆ ಆ ಧರ್ಮಕ್ಕೆ ನನ್ನ ಶತಾಧಿಕ ಧಿಕ್ಕಾರವಿದೆ. ಅಮ್ಮ, ಪತ್ನಿಯ ಅಪಮಾನವನ್ನು ಕಣ್ಣೆದುರಿಗೆ ನೋಡಿಕೊಂಡು ಸುಮ್ಮನೆ ಕುಳಿತಿರುವುದು ಕ್ಷತ್ರಿಯ ಧರ್ಮವಂತಿರುವ ತಾಯಿ, ಮಾನವ ಧರ್ಮವೂ ಅಲ್ಲ. ಅಮ್ಮ, ನನ್ನ ಸತಿ ಭಾನುಮತಿಯಾಗಲಿ ಅಥವಾ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ಛೇದಿಗೆ ಆಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡ್ತಿದ್ದೆ ಪಾಲ್ಯಾಚಾರ್ಯ? ಹಣ ಬಂಧವನ್ನು ಧಿಕ್ಕರಿಸಿ ಸಮಗ್ರ ಪೃಥ್ವಿಯ ನನಗೆ ಪ್ರತಿಪಕ್ಷಿಯಾಗಿ ನಿಂತದರು. ಆ ಅಪಮಾನದ ಪ್ರತಿಶೋಧವನ್ನು ವಾದಿಯ ಸೇರುತ್ತಿದ್ದೆ. ಆದರೆ ಆ ಧರ್ಮ ದುರಿಯರಾದ ಪಾಂಡವರಾದರೂ ಮಾಡಿದ್ದೇನೆ ತಾಯಿ. ಒಬ್ಬ ನಿಸ್ಸಹಾಯಕ ಹೇಳಿಯೂ ಒಬ್ಬನಂತ ಕಾಟಚ್ಯ ಭಾವ ಅದಕ್ಕೇನಮ್ಮ ಆ ಪಾಂಡವರಿಗೆ ನನಗಷ್ಟೊಂದು ದ್ವೇಷ. ಅಮ್ಮ, ಅವರು ಭರತ ವಂಶದ ಕಳಂಕ ಸ್ವರೂಪರು. ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಶಂತನು ದುಷ್ಯಂತಾದಿ ನನ್ನ ಪೂರ್ವಜರ ಪುಣ್ಯ ಸ್ಫೂರ್ತಿ ದುಷ್ಕೀರ್ತಿ ಕಳಂಕಿದ್ದ ಉದ್ಧಾರ ಮಾಡುವುದೇ ಈ ಯುದ್ಧದ ಉದ್ದೇಶ. ಅಮ್ಮ, ನಾನದರ ಸಲುವಾಗಿ ತೀಕ್ಷಾ ಬಂಧನಾಗಿರುವೆನು. ನನ್ನನ್ನು ಹರಸಿ ಯುದ್ಧಕ್ಕೆ ಅನುಜ್ಞೆಯನ್ನು ಕೊಡುತ್ತಾಯಿ. ನನ್ನ ಆಶೀರ್ವಾದವನ್ನು ಬಯಸುವೆ ಕುಮಾರ. ಈ ಜ್ಞಾತಿ ಇಚ್ಛೆಗೆ ನನ್ನ ಶುಭಕಾಮನೆಯು ಅಷ್ಟೊಂದಾಗುತ್ತದೆ. ಆದರೆ ನೀನನ್ನು ಈ ಎತ್ತು ಜಾತಿ ನೀನು ಕೊಡುವ